ಚೂರಿಂದ ಬನ್ನಿ. अखंड ज्योति जलाओ सबके मन मंदिर में, अखंड ज्योति जलाओ, अखंड ज्योति जलाओ, अखंड ज्योति जलाओ सबके मन मंदिर में, अखंड ज्योति जलाओ, अखंड ज्योति जलाओ. ಆಡಿದ ಉಳುವ ಯೋಗಿ ನೋಡಲಿ, ಓ ಹೇಗಿದ ಗಿರಿದ ಮನದೊಳು ಆಡಿದ ಉಳುವ ಯೋಗಿ ನೋಡಲಿ, ಫಲವನ್ನು ಬಯಸದ ಸೇವೆಯ ಪೂಜೆಗೆ ಧರ್ಮವೇ ಅಮರ ಸಾಧನವು. ಕಷ್ಟಗಳನ್ನವ ದುರಿಮನಿಗಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದಲ್ಲಿ ನಡೆಯುತ್ತ ಇರಲಿ ತಂದೆ ಕಾರ್ಯವ ಬಿಡಲೆಂದು, ರಾಜ್ಯಗಳುಗಿಸಲಿ ರಾಜ್ಯಗಳಡಿಯಲ್ಲಿ ಹಾರಲಿ ಎಂದುಗೆ ಮುಗುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಕಿತ್ತುಳುವುದನವ ಬಿಡುವುದೇ ಇಲ್ಲ, ಕಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಆತ್ಮೀಯ ಬಂಧುಗಳೇ, ಜನಪ್ರಿಯ ಶಿಕ್ಷಕರಾದ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಗೌರವವನ್ನು Thank you so much. ಹಲೋ, ನಿಮಗೆಲ್ಲರಿಗೂ ಗೊತ್ತಿದೆ, ಸಂಭ್ರಮ ಸಡಗರದ ಹಬ್ಬವನ್ನ ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ದಿನಾಚರಣೆಯ ಅಂಗವಾಗಿ ಆಚರಿಸ್ತಾ ಇದ್ದೇವೆ. ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ರವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಅವರನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಾದ್ರೆ ಒಂದು ಟ್ರೈನ್ ಅನ್ನ ಬುಕ್ ಮಾಡ್ತಾರೆ. ಟ್ರೈನಲ್ಲಿ ಒಂದು ಸೀಟನ್ನು ಬುಕ್ ಮಾಡಿ ಕಳಿಸ್ತಾರೆ. ಅವರನ್ನು ಕಳಿಸ್ಬೇಕಾದ್ರೆ ವಿದ್ಯಾರ್ಥಿ ಮತ್ತು ಗುರುವಿನ ಸಂಬಂಧ ಹೇಗಿತ್ತಪ್ಪ ಅಂತಂದ್ರೆ, ಆ ಸಾರೋಟ್ ಮೇಲೆ ಹೋಗ್ಬೇಕಾದ್ರೆ ಸಾರೋಟಿಗೆ ಕುದುರೆಯನ್ನು ಉಡೋದಿಲ್ಲ ಅವರು. ಎಲ್ಲ ವಿದ್ಯಾರ್ಥಿಗಳು ಹೆಗಲಿಗೆ ಹೆಗಲನ್ನ ಕೊಟ್ಟು ಅವರನ್ನ ಹೂವಿನ ಅಲಂಕಾರ ಮಾಡಿದಂತಹ ಸಾರೋಟ್ ಮೇಲೆ ಕುಣಿಸ್ಕೊಂಡು ಆ ಮೈಸೂರು ಮಹಾರಾಜ ಕಾಲೇಜಿಂದ ಅಲ್ಲಿ ಸುಮಾರು 1-1.5 ಕಿಲೋಮೀಟರ್ ಆಗುವಂತಹ ರೈಲ್ವೆ ನಿಲ್ದಾಣಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಶಿಷ್ಯರೆಲ್ಲರೂ ಅವರನ್ನ ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡ್ಬರ್ತಾರಂತೆ. ಕರ್ಕೊಂಬಂದಾಗ ಆಗುವಂತಹ ಆನಂದ, ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಅಂದ್ರೆ, ಇಡೀ ಮೈಸೂರಿನ ಜನತೆ ಆಸುಬಾಜಲ್ಲಿ ನಿಂತು ನೋಡ್ತಾ ಇದ್ರಂತೆ ಶಿಷ್ಯರೆಲ್ಲ ಹೇಗೆ ತನ್ನ ಗುರುವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವ್ರಿಗೆ ನಮ್ಮ ರಾಧಾಕೃಷ್ಣರವರಿಗೆ ಆಶ್ಚರ್ಯ ಆಗುತ್ತೆ. ಆ ಒಂದು ಬೋಗಿಯನ್ನೇ ಹೂವಿನಿಂದ ಅಲಂಕಾರ ಮಾಡಿದ್ರಂತೆ. ಯಾವ ಬೋಗಿಯ ಯಾವ ಸೀಟ್ನಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಕುತ್ಕೋಬೇಕಾಗಿತ್ತು ಆ ಬೋಗಿಯನ್ನ ಹೂವಿನಿಂದ ಅಲಂಕಾರವನ್ನು ಮಾಡಿ ಅವರು ಕುತ್ಕೊಳ್ಳುವಂತಹ ರಿಸರ್ವ್ ಮಾಡಿದಂತಹ ಸೀಟನ್ನ ಹೂವಿನ ಹಾಸಿನ ಮೇಲೆ ಹೂವನ್ನು ಜೋಡಿಸಿ ಕುಣಿಸಿದ್ರಂತೆ. ಅಂದ್ರೆ ಶಿಷ್ಯರ ಬಂಧ ಹೇಗಿತ್ತು ಅಂದ್ರೆ, ಗುರುವಿನ ಕಳಿಸುವಾಗ ಅಷ್ಟು ವಿನಮ್ರತೆಯಿಂದ ಭಾವನೆಯಿಂದ ಅವರನ್ನು ತೆಗೆದುಕೊಂಡೋಗಿ ಆ ಟ್ರೈನಿಗೆ ಕುಣಿಸ್ತಾರಂತೆ. ಇಡೀ ರೈಲ್ವೆ ಸ್ಟೇಷನ್ ಇದ್ದ ಎಲ್ಲರೂ ಡಾಕ್ಟರ್ ರಾಧಾಕೃಷ್ಣನವ್ರಿಗೆ ಜೈ, ಡಾಕ್ಟರ್ ರಾಧಾಕೃಷ್ಣನವ್ರಿಗೆ ಜೈ ಅಂತ ಕೂಗ್ತಾ ಇದ್ರಂತೆ. ಅಂದ್ರೆ ಇಡೀ ಸಮೂಹ ನಾಗರಿಕರು, ಟ್ರೈನಿಗೆ ಬಂದಂತಹ ಎಲ್ಲ ಪ್ರಯಾಣಿಕರು ಒಂದು ಗುರುವನ್ನ ಆರಾಧಿಸ್ತಿದ್ರು. ಅಂದ್ರೆ ಅವರು ಹೇಗೆ ಗುರುವಿನ ಸ್ಥಾನವನ್ನ ಉಳಿಸ್ಕೊಂಡಿದ್ರು ಅನ್ನೋದು ಇಲ್ಲಿ ಬಂಧುಗಳೇ ನಾವು ಇವತ್ತು ಯೋಚನೆ ಮಾಡಬೇಕಾದಂತಹ ವಿಚಾರ. ರಾಧಾಕೃಷ್ಣನ್ರವರಿಗೆ ಮೊಟ್ಟ ಮೊದಲು ಉಪ ಪ್ರಧಾನಮಂತ್ರಿಯಾಗಿ ಕೊಟ್ಟಂತಹ ಸಂದರ್ಭದಲ್ಲಿ, ರಾಷ್ಟ್ರಪತಿ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಅನೇಕ ಅವಕಾಶಗಳಿದ್ರು. ಆದ್ರೂ ಅವರು ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಉಪನ್ಯಾಸಗಳನ್ನ ಮಾಡುವಂಥದ್ದು, ಶಿಕ್ಷಕ ವೃತ್ತಿಯನ್ನ ಅವರು ಪ್ರೀತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಧಾಕೃಷ್ಣನ್ರವರಿಗೆ
ರಾಷ್ಟ್ರಪತಿ ಆದಾಗೂ ಸಹ ಅನೇಕ ವಿಶ್ವವಿದ್ಯಾಲಯಗಳಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಅವರಿಗೆ ಮಾತನಾಡುವ, ಭಾಷಣ ಮಾಡುವ ಅಥವಾ ಗೌರವಿಸುವಂತಹ ಕೆಲಸಗಳು ಆಗ್ತಾ ಇರ್ತವೆ ಅಂತ ಉಂಟು. ಇವತ್ತು ಅವರ ದಿನಾಚರಣೆಯನ್ನ ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ. ಒಂದು ಘಟನೆ ನೆನಪು ಬರುತ್ತೆ ಬಂಧುಗಳೇ. ಅದೇ ತಮಿಳುನಾಡಿನ ಇವರು ತಮಿಳುನಾಡಿನ ಒಂದು ಗ್ರಾಮದಲ್ಲಿ ಜನಿಸಿದ್ದಂಥವ್ರು, ಅದೇ ತಮಿಳುನಾಡಿನ ಇನ್ನೊಂದು ರಾಮೇಶ್ವರದ ಪಕ್ಕದಲ್ಲಿ ಇರುವಂತಹ ಒಂದು ಗ್ರಾಮದಲ್ಲಿ ಇರುವಂತಹ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಗುರು ಅವತ್ತು ಗುರು ಅಂದ್ರೆ ಹೇಗಿರ್ತಿತ್ತಪ್ಪ ಅಂತಂದ್ರೆ ಜುಬ್ಬ ಪಂಜೆ ಹಾಕೊಂಡು ಇದು ಶಾಲೆಗೆ ಬರ್ತಾ ಇದ್ದಂತಹ ದಿನ. ಅವತ್ತು ಒಬ್ಬ ಗುರು ಚಿತ್ರವನ್ನ ಬರಿತಾ ಇರ್ತಾರೆ ಬೋರ್ಡ್ ಮೇಲೆ ಚಿತ್ರವನ್ನ ಬರೆದು ಅಲ್ಲಿ ಪಕ್ಷಿಯ ಚಿತ್ರವನ್ನು ಬರೆದು, ಪಕ್ಷಿ ಈ ರೀತಿ ತನ್ನ ರೆಕ್ಕೆಯನ್ನು ಆರಿಸ್ಕೊಂಡು ಗಾಳಿಯಲ್ಲಿ ತನ್ನ ರೆಕ್ಕೆಯನ್ನು ಬಡಿತಾ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅವಾಗ ಶಾಲೆ ಬಿಡುತ್ತೆ, ಕರ್ಕೊ ಬರ್ತಾ ಇರ್ಬೇಕಾದ್ರೆ ಆ ಬೀಚ್ಗೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅನೇಕ ಪಕ್ಷಿಗಳು ಹಾರಾಡ್ತಾ ಇರ್ತವೆ. ಅವಾಗ ಆ ಗುರು ಮಕ್ಕಳೇ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು, ನಾನು ಇವತ್ತು ಪಾಠ ಮಾಡಿದ್ನಲ್ಲ ಆ ಚಿತ್ರ ಬರೆದ್ಬಿಟ್ಟು ಪಕ್ಷಿದು, ಆ ಯಾವ ಚಿತ್ರ ನೋಡಿ ಇಲ್ಲಿ ಪಕ್ಷಿಗಳು ಆಡ್ತಾ ಇದಾವಲ್ಲ, ಈ ಆಡ್ತಿರುವಂತಹ ಪಕ್ಷಿಗಳು ತನ್ನ ಗಾಳಿಗೆ ರೆಕ್ಕೆಯನ್ನ ಬಡಿದು ಮುಂದಕ್ಕೆ ಹೋಗ್ತಾ ಇರ್ತವೆ ಅಂತ ಉತ್ತರವನ್ನು ವಿವರಣೆ ಮಾಡಿ ಹೇಳ್ತಾರೆ. ಅವಾಗ ಮಕ್ಕಳಿಗೆ ಅರ್ಥ ಆಗುತ್ತೆ, ಹೌದು, ಈ ರೆಕ್ಕೆಯಿಂದ ಗಾಳಿಯನ್ನು ಹಿಂದೆ ಬಡಿದು ಮುಂದೆ ಪಕ್ಷಿ ಮುನ್ನುಗ್ತಾ ಇದೆ. ಆದ್ರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಅರ್ಥ ಆಗೋದಿಲ್ಲ. ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಗುರುಗಳೇ ನೀವು ಹೇಳಿ ಸರಿ, ರೆಕ್ಕೆಗೆ ಜೀವ ಇತ್ತು, ಅದು ಬಡ್ಕೊಂಡು ಮುಂದೆ ಹೋಯ್ತು. ಆದ್ರೆ ವಿಮಾನದಲ್ಲಿ ತುಂಬಾ ಜನ ಕುಂತಿರ್ತಾರೆ, ಅದಕ್ಕೆ ರೆಕ್ಕೆನೇ ಇರೋದಿಲ್ಲ, 2 ವರಿ ಕಡ್ಡಿ ತರ ಈ ಕಡೆ ಮಾತ್ರ ಇರುತ್ತೆ, ಅದು ಬಡಿಯೋದಿಲ್ಲ, ಏನಿಲ್ಲ, ಅದು ಹೆಂಗ್ ಹೋಗುತ್ತೆ ಗುರುಗಳೇ ಅಂತ ಪ್ರಶ್ನೆ, ಅವತ್ತು ಚಿಕ್ಕವಾದಕ್ಕೆ ಒಂದು ಪ್ರಶ್ನೆ ಅಂತ ಕೇಳ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು, ಅವ್ರಿಗೆ ಉತ್ತರ ಗೊತ್ತಾಗೋದಿಲ್ಲ. ಅದು ಮೆಷಿನರಿ ಹೇಗೆ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಆದ್ರೆ ತಪ್ಪಿಬ್ಬಾಗ್ತಾರೆ, ಏನು ವಿದ್ಯಾರ್ಥಿ ಇಷ್ಟ ಪ್ರಶ್ನೆ ಕೇಳ್ಬಿಟ್ನಲ್ಲ. ಅವ್ರಿಗೆ ಹೇಳ್ತಾರೆ, ಮಗು ನಾನು ಸತ್ಯ ಒಪ್ಕೊಂತೀನಿ, ನಾನು ಪಕ್ಷಿ ಹಾರೋದ್ರ ಬಗ್ಗೆ ಮಾತ್ರ ಹೇಳಿದೆ, ವಿಮಾನ ಹೇಗೆ ಹಾರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಮಗು. ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು, ವಿಮಾನ ಹಾರೋದು ಹೆಂಗೆ ಅನ್ನೋದನ್ನ ಕಂಡಿಡ್ದು ನೀನ್ ಚಂದ್ರ ಮೇಲೆ ಒಂದು ವಿಮಾನ ಹೊಡೆದ್ಬಿಡು ಮಗು ಅಂತ ಒಂದು ಚಟಾಕಿಯನ್ನು ಹಾರಿಸಿ ಆ ಮಗುಗೆ ಹೇಳ್ತಾರೆ. ಆ ಮಗು ಅದೇ ಅವತ್ತು ಬಿದ್ದಂತಹ ಬೀಜ, ಶಿಕ್ಷಕ ಹೇಳಿದಂತಹ ಪದವನ್ನು ತೆಗೆದುಕೊಂಡೋಗಿ ರಾತ್ರೆಲ್ಲ ನಿದ್ದೆ ಬರಲ್ಲ, ಹೇಗೆ ಆಯ್ತು, ವಿಮಾನ ಹೇಗೋಯ್ತು ಯೋಚನೆ ಮಾಡ್ತಾನೆ ಓದ್ತಾನೆ ಬೆಳಿತಾನೆ. ಮುಂದೊಂದು ದಿನ ಅವನು ನಾಸಾಗೆ ಹೋಗಿ ಸೇರ್ಕೊಂತಾನೆ. ನಾಸಾಗೆ ಹೋಗಿ ಅಲ್ಲಿ ಅನ್ವೇಷಣೆಗಳನ್ನ, ರಾಕೆಟ್ಗಳನ್ನ ಚಲನೆ ಮಾಡೋದ್ರ ಬಗ್ಗೆ ದೊಡ್ಡ ಅಧ್ಯಯನವನ್ನು ಮಾಡ್ತಾನೆ. ಆಮೇಲೆ ನಮ್ಮ ಭಾರತ ದೇಶದ ಪ್ರಖ್ಯಾತ ಇಸ್ರೋಗೆ ಬಂದು ಸೇರ್ಕೊಂತಾರೆ. ಇಸ್ರೋಗೆ ಬಂದು ಸೇರ್ಕೊಂಡ ಮೇಲೆ ರಾಕೆಟ್ಗಳನ್ನ ಉಡಾವಣೆ ಮಾಡೋದನ್ನು ಕರೀತಾರೆ. ಅವನನ್ನ ರಾಕೆಟ್ ಉಡಾವಣೆಯ ಜನಕ ಅಂತ ಕರೀತಾರೆ. ಇವತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನ ನಾವು ರಾಕೆಟ್ನ ಉಡಾವಣೆಯ ಜನಕ ಅಂತ ಕರಿತೀವಿ. ಎಲ್ಲ ತುಂಬಾ ಸಡಗರ ಸಂಭ್ರಮದಿಂದ ತಾವೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಎಲ್ಲ ಯೂನಿಫಾರ್ಮ್ ಅನ್ನು ಕೂಡ ಹಾಕೊಂಡು, ವೈಟ್ ಪಟ್ಟಿನೂ ಕೂಡ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಮತ್ತೆ ಈ ಕಾರ್ಯಕ್ರಮವನ್ನು ಕೂಡ ತುಂಬಾ ಅದ್ಭುತವಾಗಿ ಸಿದ್ಧತೆಯನ್ನು ಕೂಡ ಮಾಡಿದ್ದೀರಾ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ನಮ್ಮ ಶ್ರದ್ಧೆ, ಸೊ ನಮ್ಮ ಏನ್ ಕಮಿಟ್ಮೆಂಟ್ ಏನಿದೆ, ಇದು ನೀವು 2-3 ದಿನದಿಂದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ತಾವು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಿದ್ದೀರ ನಾನು ನೋಡಿದ್ದೀನಿ ನಾನು. ಸೊ ಅಂದ್ರೆ ನಾವು ಏನೇ ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ನಮ್ಮಲ್ಲಿ ಆ ಒಂದು ಕೆಲಸದಲ್ಲಿ ಇರ್ತಕ್ಕಂಥ ಆಸಕ್ತಿನ ನಾವು ನೋಡ್ಬೇಕಾಗತ್ತೆ. ಆ ಆಸಕ್ತಿಯನ್ನ, ಆ ಶ್ರದ್ಧೆಯನ್ನ ನಾವು ತೋರಿಸಿದ್ರೆ ನಾವು ಯಾವುದೇ ಕೆಲಸದಲ್ಲಾದ್ರೂ ಕೂಡ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದಿಲ್ಲ ಅಂತ ಅಂದ್ರೆ ಹೇಗೋ ನಡೀತದೆ ಅಂತೇಳಿ ಅನ್ಕೊಂಡ್ರೆ ಅದು ನಡೆಯಲ್ಲ ಅದು ಅಲ್ವಾ. ನಾವು ನಡೆದ್ರೆ ಅಷ್ಟೇ ಆ ಒಂದು ಸಿಸ್ಟಮ್ ನಡೆಯೋದು. ಸೊ ಹಾಗಾಗಿ ಆ ಸಿಸ್ಟಮ್ ವ್ಯವಸ್ಥೆನ ನಾವು ನಡೆಸಬೇಕು ಅಂತ ಅಂದ್ರೆ ನಾವು ನಮ್ಮ ಕಾಲುಗಳಿಗೆ, ಕೈಗಳಿಗೆ, ತಲೆಗಳಿಗೆ ಕೆಲಸವನ್ನ ಕೊಡ್ಬೇಕಾಗತ್ತೆ ಅಲ್ವಾ. ಯಾಕಂದ್ರೆ ನಾವೆಲ್ಲರೂ ಏನಂತ, ನಾನು ಕೂಡ ಮೂಲತಃ ಶಿಕ್ಷಕ, ಹಾಗಾಗಿ ನಾನು ಅಂದ್ಕೊಂಡೆ ಪದಗಳನ್ನ ಬೆಳೆಸ್ತಾ ಹೋಗ್ತೀನಿ. ಸೊ ನಾವೆಲ್ಲ ಈ ಒಂದು ದೇಶವನ್ನ ನಿರ್ಮಾಣವನ್ನ ಮಾಡ್ತಕ್ಕಂತಹ, ಸಮಾಜವನ್ನ ನಿರ್ಮಾಣವನ್ನ ಮಾಡ್ತಕ್ಕಂತಹ ಒಂದು ಕೀಲಿಕೆ ನಮ್ಮ ಹತ್ರ ಇದೆ ಅಲ್ವಾ. ಆ ಕೀಲಿಕೈ ನಮ್ಮ ಹತ್ರ ಇರೋದ್ರಿಂದ ಸೊ ನಾವು ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ದೇಶದ ಭವಿಷ್ಯ ನಿರ್ಮಾಣವಾಗುತ್ತಿರುವುದು 4 ಗೋಡೆಗಳ ಮಧ್ಯೆ, ಅಂದ್ರೆ ಕೊಠಡಿಗಳಲ್ಲಿ ನಿರ್ಮಾಣವಾಗ್ತಿದೆ ಅಂತ ಹೇಳಿ ಅಲ್ವಾ. ಆ ಕೊಠಡಿಗಳ ಮಧ್ಯೆ ಇರ್ತಕ್ಕಂತಹ ಏನು ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಮಕ್ಕಳುಗಳೇನಿದ್ದಾರೆ, ಆ ಮಕ್ಕಳುಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆ ಮಕ್ಕಳುಗಳಿಗೆ ನೀವೇನಾದ್ರೂ ಕೂಡ ಹೊರಗಿಂದ ಏನಾದ್ರೂ ಕೂಡ ತುಂಬೋದಕ್ಕೆ ಸಾಧ್ಯನಾ? ಏನು ತುಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯಾಕಂದ್ರೆ ಮಗುಗೆ ಫಸ್ಟ್ ನಾವು ABCD ಕಲಿಸ್ತೀವೋ ಅಥವಾ ಮಾತು ಕಲಿಸ್ತೀವೋ? ಮಾತು ಕಲ್ತಿರೋ ಮಕ್ಕಳುಗಳಿಗೆ ನಾವು ABCDಯನ್ನ, ಮಗ್ಗಿಗಳನ್ನ ಕಲಿಸ್ತಾ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ಮಗುಗೆ ಆಲ್ರೆಡಿ ಜ್ಞಾನ ಇದೆ
ಆಲ್ರೆಡಿ ಆ ಮಗುಗೆ ಗೊತ್ತಿದೆ ಯಾಕೆ ಬೆಳಕಾಗುತ್ತೆ, ಯಾಕೆ ಕತ್ಲೆ ಆಗ್ತದೆ, ಯಾಕೆ ಗಾಳಿ ಬೀಸ್ತದೆ, ಯಾಕೆ ನೀರು ಡೌನ್ ಕಡೆಗೆ ಹರಿತಾ ಹೋಗ್ತದೆ, ನೀರಿಗೆ ಯಾಕೆ ಸ್ಮೆಲ್ ಇಲ್ಲ, ನೀರಿಗೆ ಯಾಕೆ ಬಣ್ಣ ಇಲ್ಲ, ಅವೆಲ್ಲವೂ ಕೂಡ ಮಕ್ಕಳಿಗೆ ಗೊತ್ತಿದೆ. ಈಗಾಗಲೇ ನಿಮ್ಮ ಬಿ ಅವ್ರು ಹೇಳ್ತಾ ಇದ್ರು ಪಕ್ಷಿ ಯಾಕೆ ಹಾರ್ತದೆ, ಅದು ಕೂಡ ನಾವಿಲ್ಲಿ ನೋಡಿದ್ವಿ ಒಂದು 5 kg ತೂಕ ಬರುತ್ತೆ. ಅದು 5 kg ತೂಕ ಬರೋದನ್ನ ಹೆಂಗ್ ಹಾರೋದಕ್ಕೆ ಸಾಧ್ಯ ಅದು ಅಲ್ವಾ? ನಾವೊಂದು ಪೇಪರ್ ಹೆಸರು ಕೆಳಗಡೆ ಬಿದ್ದೋಗುತ್ತೆ, ಅದು ಈ ಮೊಬೈಲ್ ಹೆಸರೇ ಬಿದ್ದೋಗುತ್ತೆ. ಅದು ಏನೊಂದು ಅರ್ಧ kg ಇರ್ತದೆ, ಅದು 5 kg ಇರೋ ನವಿಲ್ ಹಾರ್ತದೆ ಅದು. ಇವೆಲ್ಲವೂ ಕೂಡ ಮಗುಗೆ ಗೊತ್ತು. ನಾವೇನಾದ್ರೂ ಕೂಡ ಮಗುಗೆ ಇದನ್ನೆಲ್ಲ ಹೊರಗಡೆಯಿಂದ ತುಂಬ್ತಾ ಇದೀವ? ಇಲ್ಲ. ಸೊ ಅದ್ರ ಒಳಗಡೆ ಇರ್ತಕ್ಕಂತಹ ಏನು ಅದರ ಮೆದುಳಿನಲ್ಲಿ ಇರ್ತಕ್ಕಂತಹ ಬುದ್ಧಿಶಕ್ತಿ ಏನು ಜ್ಞಾನ ಏನಿದೆ ಅವುಗಳನ್ನು ನಾವು ಸ್ವಲ್ಪ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಸಪೋರ್ಟ್ ಮಾಡೋದಕ್ಕೆ ನಾವು ತಯಾರಾಗಬೇಕು. ಆ ತಯಾರಾಗೋಣ ಅಲ್ವಾ ನಾವು? ಯಾಕಂದ್ರೆ ಆ ದೇಶದ ನಿರ್ಮಾಣವನ್ನ ಮಾಡ್ತಕ್ಕಂತ ಮಕ್ಳುಗಳು ಏನಿದಾರಲ್ಲ, ಆ ಮಕ್ಳುಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಮ್ಮ ಹತ್ರ ಇದೆ. ಅದನ್ನ ಮಾಡೋದಕ್ಕೆ ನಾವು ನಮ್ಮ ಶ್ರದ್ಧೆಯನ್ನ ನಾವು ತೋರಿಸ್ಬೇಕಾಗತ್ತೆ. ನಾವೆಲ್ಲ ಹೇಳ್ಬೋದು ಕಾನ್ವೆಂಟ್ ಮಕ್ಳುಗಳು, ಟೌನ್ ಮಕ್ಳುಗಳು ತುಂಬಾ ಬುದ್ಧಿವಂತರಿದ್ದಾರೆ, ಎಲ್ಲದನ್ನು ಕೂಡ ಫಸ್ಟ್ ರ್ಯಾಂಕ್ ಬರ್ತಾರೆ. ರ್ಯಾಂಕಿಂಗ್ ಬೆಲೆನೇ ಇಲ್ಲ. ಈಗ ಒಂದೇ ರ್ಯಾಂಕ್ ಅಲ್ಲಿ ಒಂದೇ ಮಾರ್ಕ್ಸ್ ತಗೊಳ್ಳೋ 20 ಜನ 30 ಜನ 50 ಜನ ಬರ್ತಿದ್ದಾರೆ ಅಂತೇಳಿ. ಅದಕ್ಕೆ ಕಾರಣಕರ್ತ ಯಾರು? ನಾವೇನೆ, ಶಿಕ್ಷಕರು. ಸೊ ಇದರಲ್ಲಿ ಒಂದು ಹೆಮ್ಮೆ ಇದೆ, ಆಯ್ತಾ? ಸೊ ಅಲ್ಲಿ ಎಲ್ಲ ಮಕ್ಕಳಲ್ಲಿಯೂ ಕೂಡ ಸಮಾನವಾಗಿರ್ತಕ್ಕಂತಹ ಬುದ್ಧಿಶಕ್ತಿ ಬುದ್ಧಿವಂತಿಕೆ ಇದೆ. ಯಾರಿಗೆ ಅದನ್ನ ಬಳಸ್ಕೊಳ್ಳೋದಕ್ಕೆ ನಾವು ಯಾರು ಕಾರಣಕರ್ತರಾಗಿ ಅದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತೀವಲ್ಲ, ಸಮಾನ ಒಂದು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಡ್ತೀವಲ್ಲ, ಸೊ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಲ್ವಾ? ನಿಮ್ಗೆ ಗೊತ್ತಿದೆ ನಮ್ಮ ಎಲ್ಲ ಪ್ರಾಚೀನ ಥಿಂಕರ್ಸ್ ಗಳು ಏನಿದಾರಲ್ಲ, ವೆಸ್ಟರ್ನ್ಸ್ ಆಗಿರ್ಬೋದು, ಈಸ್ಟರ್ನ್ಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಥಿಂಕರ್ಸ್ ಗಳಾಗಿರ್ಬೋದು, ಅವರೆಲ್ಲ ಹೇಳೋದು ಏನು ಅಂತ ಅಂದ್ರೆ ಮಕ್ಕಳಲ್ಲಿ ಆಲ್ರೆಡಿ ಒಂದು ಶಿಕ್ಷಣ, ಒಂದು ಜ್ಞಾನ, ಬುದ್ಧಿವಂತಿಕೆ ಅನ್ನೋದಿರ್ತದೆ. ಸೊ ಅದೊಂದು ಮಾಂಸದ ಮುದ್ದೆ ಮಗು ಎಂತಕ್ಕಂಥದ್ದು. ಅದ್ರಲ್ಲಿ ಇರೋದನ್ನ ನಾವು ಸೊ ನಿನ್ನಲ್ಲಿ ಈ ತರ ಇದೆ, ಇಲ್ಲಿ ನೀನು ಇದ್ರೆ ಈ ಕ್ಷೇತ್ರದಲ್ಲಿ ನೀನು ಇದನ್ನ ಸಾಧನೆಯನ್ನ ಕಂಡ್ಕೊ ಎಂಬುದಾಗಿ ಅವರಿಗೆ ನಾವು ಒಂದು ದಾರಿಯನ್ನ ತೋರಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದೀವಿ. ನಾವು ರಾಧಾಕೃಷ್ಣ ಅವರ ಜನ್ಮದಿನ ಆಚರಣೆ ದಿನನೇ ಇವತ್ತು ಶಿಕ್ಷಕರ ದಿನ ಆಚರಣೆ ಮಾಡ್ತಾ ಇದ್ವಿ ಇಡೀ ದೇಶದಲ್ಲಿ. ಇವತ್ತು ಅವರು ಕೊಟ್ಟಂತ ಅವರ ನಿಸ್ವಾರ್ಥ ಸೇವೆ, ಕೊಟ್ಟಂತ ಒಂದು ಗೌರವ ಅಂತ ಹೇಳಿ, ಮತ್ತೆ ಇವತ್ತು ಯಾವ ತರ ಟೀಚರ್ಸು ಇವತ್ತು ಮಕ್ಕಳಿಗೆ ಕೊಡಬೇಕಾದಂತ ವಿದ್ಯಾಭ್ಯಾಸ ಇವತ್ತು ಉನ್ನತ ಸ್ಥಾನದಲ್ಲಿ ಕೊಡ್ತಾರೆ. ಯಾಕಂದ್ರೆ ಮೊದಲು 35% ತಗೊಂಡು ಪಾಸ್ ಆದ್ರೆ ಸಾಕಪ್ಪ ಅಂತ ಹೇಳಿ ಖುಷಿಯಾಗಿ ಮಕ್ಕಳು ಪೋಷಕರ ಹತ್ರ ತಗೊಂಡು ಹೋಗ್ತಾ ಇದ್ರು. ಮಕ್ಕಳು ಅದಕ್ಕೆ ತೃಪ್ತಿ ಪಡ್ತಾ ಇದ್ರು ಅಂತ ಪೋಷಕರು ತೃಪ್ತಿ ಪಡ್ತಾ ಇದ್ರು. ಆದ್ರೆ ಇವತ್ತಿನ ಸಂದರ್ಭ ಅದಿಲ್ಲ. ಇವತ್ತು 400 ಶಾಲೆಯಲ್ಲಿ 18,000 ಮಕ್ಕಳು ಓದ್ತಿದ್ದಾರೆ, 35 ಶಾಲೆಯಲ್ಲಿ 18,000 ಮಕ್ಕಳು ಓದ್ತಾರೆ ಅಂತ ನಮ್ಮ BO ಸಾಹೇಬರು. ಇಲ್ಲಿ 400 ಶಾಲೆಗಳಲ್ಲಿ ಏನ್ ನ್ಯೂನತೆಗಳು ಇದೆ ಅನ್ನೋದು ನಾವು ಸ್ವಲ್ಪ ಅದಕ್ಕೆ ಆಲೋಚನೆ ಮಾಡಬೇಕು. ಯಾಕಂದ್ರೆ ಇವತ್ತು 18 ಶಾಲೆಯಲ್ಲಿ ಕೊಡಂತ ವಿದ್ಯಾಭ್ಯಾಸ ಈ ಶಾಲೆಯಲ್ಲಿ ಕೊಟ್ರೆ ಅಂದ್ರೆ ಕೊಡ್ತಾ ಇದ್ದೀವಿ ಒಳ್ಳೆ. ಯಾಕಂದ್ರೆ ಎಲ್ಲ ಉನ್ನತ ಸ್ಥಾನಗಳು ಪಬ್ಲಿಕ್ ಸ್ಕೂಲಲ್ಲಿ, ಗೌರ್ಮೆಂಟ್ ಇದರಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳಲ್ಲ. ಎಲ್ಲಾ ಶಾಲೆ ಇವತ್ತು ಉನ್ನತ ಸ್ಥಾನಗಳು ಪಡ್ಕೊಂಡಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ ಎಲ್ಲ ಮಟ್ಟದ ಅಧಿಕಾರಿಗಳು ಕೊಟ್ಟಂತ ಒಂದು ಸೇವೆ. ಇವತ್ತು ನಮ್ಮ ಮಗನಿಗೊಬ್ಬ ಡಾಕ್ಟರ್ ಕರ್ಕೊಂಡೋಗಿದ್ದೆ. ಅವರು ಒಬ್ಬ ಆರ್ಥೋ, ಇಡೀ ಬೆಂಗಳೂರಿಗೆ ಇವತ್ತು ಬಹಳ ದೊಡ್ಡ ಆರ್ಥೋ ಡಾಕ್ಟರ್ ಅವರು. ಅವ್ರು ಹಿಂಗೆ ಮಾತಾಡ್ತಾ ನನ್ನ ಮಗನ್ ಹಿಂಗೆ ಹೋಗ್ತೀಯ ಅನ್ನೋದಕ್ಕೆ ಅವ್ರು ಹೇಳೋರು, ಇಲ್ಲ ನಾನು ಓದ್ತಾ ಇದ್ದು ನನ್ನ ಮರದಡಿಲಿ ಕುತ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಆ ಥರ ಇವತ್ತೇನು ಶಿಕ್ಷಕರು ಇವತ್ತು ಮಕ್ಕಳಿಗೆ, ಒಬ್ಬ ರೈತ ಹೆಂಗೆ ಒಂದು ಸೊಸಿ ನೆಟ್ಟಿ ಅದಕ್ಕೆ ದಿನನಿತ್ಯ ಗೊಬ್ಬರ ನೀರು ಹೆಂಗೆ ಫಲ ಬಿಡೋವರೆಗೂ ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾರೆ, ಆ ತರ ಒಬ್ಬ ಶಿಕ್ಷಕ ಒಬ್ಬ ಮಗನಿಗೆ, ಒಬ್ಬ ವಿದ್ಯಾರ್ಥಿಗೆ ಕೊಟ್ಟು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಆ ಕನಸು ಅವರು ಕಾಣ್ತಾರೆ. ಯಾಕಂದ್ರೆ ಇವತ್ತು ಯಾರು ನಮ್ಮ ಶಿಕ್ಷಕರು ನನ್ನ ಮಗ, ನನ್ನ ಓದಂತ ವಿದ್ಯಾರ್ಥಿ ಟೀಚರ್ಸ್ ಆಗ್ಬೇಕು ಬರೇ ಒಂದಿರಲ್ಲ, ಉನ್ನತ ಸ್ಥಾನ ಪಡಿಬೇಕು ಅನ್ನೋ ಒಂದು ಅವರಿಗೆ ಕಾಳಜಿ ಇರುತ್ತೆ. ಆ ಒಂದು ಕಾರ್ಯಕ್ರಮ, ಆ ಒಂದು ಕಾಳಜಿಯಿಂದಾನೇ ಇವತ್ತು ಈ ಮಟ್ಟಿಗೆ ಸ್ಥಾನ. ಇವತ್ತು ಬೇರೆ ಹೆಸರಿನಲ್ಲಿ ಬೇರೆ ದಿನಾಚರಣೆಗಳನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೆಸರನ್ನ ಇಟ್ಕೊಂಡು ಅದು ಸೂಕ್ತವಾಗಿ ನಡೆಸ್ತಕ್ಕಂಥದ್ದು ಅರ್ಥ ಇರುತ್ತೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಆ ರೀತಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ನಿಮ್ಮ ಶಿಕ್ಷಕರ ಪುಣ್ಯವೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ
ಇವತ್ತಿನ ಯುಗಾಂತರದಲ್ಲಿ ನಾವು ಒಬ್ಬರು ಸಾಮಾನ್ಯ ಪುರುಷರು ಅಂತ ಹೇಳಿ ಕರೀಲಿಕ್ಕಾಗೋದಿಲ್ಲ. ನಾನು ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಂಡಿದ್ದೆ. ಅವರ ಜೀವನ ಚರಿತ್ರೆಯನ್ನು ಓದ್ತಾ ಒಬ್ಬ ಯುಗ ಪುರುಷರು ಅಂತೇಳಿ ನಮ್ಮ ಮನಸ್ಸಿಗೆ ಬರುತ್ತೆ. ಒಬ್ಬ ನಿಜವಾಗಲೂ ಅವರ ಸಾಧನೆ, ಅವರ ಮಹತ್ವ ಬಹಳ ಭಾರತ ದೇಶಕ್ಕೆ ಇಂದಿನ ಕೆಲವಾರು ವರ್ಷಗಳ ಹಿಂದಿನ ಭಾರತ ದೇಶಕ್ಕೆ ಅವರ ನೈಪುಣ್ಯತೆ, ಅವರ ಕಾರ್ಯವೈಖರಿ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಆದ್ರಿಂದ ಅವರ ಪುಣ್ಯಾತ್ಮರ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ನಡೀತಾ ಇರ್ತಕ್ಕಂಥದ್ದು, ಸ್ವತಃ ಅವರೇ ಒಬ್ಬರು ಶಿಕ್ಷಕರಾಗಿ ನಿಮ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ, ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥಗರ್ಭಿತ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಪ್ರಸ್ತುತ ನಾವು ಹಿಂದಿಂದ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ, ಹಿಂದೆ ನಡೆದು ಹೋಗಿದೆ. ಶೈಕ್ಷಣಿಕ ಕ್ಷೇತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡದಾದಂತ ಒಂದು ಕ್ಷೇತ್ರ. ಒಂದು ರಾಜ್ಯದ ಉನ್ನತೀಕರಣ, ಒಂದು ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿ, ಒಂದು ರಾಜ್ಯದ ಘನತೆ, ಗೌರವ, ದಕ್ಷತೆ ಇವೆಲ್ಲವೂ ಹೆಚ್ಚಾಗಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಈ ಕ್ಷೇತ್ರ ಏನಾದರೂ ವಿಫಲವಾದರೆ ದೇಶದ, ರಾಜ್ಯದ ಘನತೆ ಮತ್ತು ಗೌರವ ಮತ್ತು ಉನ್ನತೀಕರಣ, ಅಭಿವೃದ್ಧಿ, ಸ್ಥಾನಮಾನಗಳು ಎಲ್ಲವೂ ವಿಫಲವಾಗ್ತವೆ. ಅದನ್ನ ಈ ದೇಶವನ್ನು ಆಳ್ತಕ್ಕಂಥ ಪ್ರಬುದ್ಧರಿಗೆ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಮಹತ್ವರವಾದಂತಹ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಈ ರಾಜ್ಯದ, ಈ ರಾಷ್ಟ್ರದ ಆಯವ್ಯಯದಲ್ಲಿ ಇಡ್ತಕ್ಕಂಥ ಹಣದ ವ್ಯವಸ್ಥೆಯನ್ನು ನೀವು ನೋಡಿದಾಗ ಬಹಳ ಕನಿಕರ ಆಗುತ್ತೆ, ಬಹಳ ಮಟ್ಟಿಗೆ ಕನಿಕರ ಆಗ್ತಾ ಇದೆ. ಈ ಸರ್ಕಾರಗಳ ವೈಫಲ್ಯದಿಂದ ಇವತ್ತು ಖಾಸಗಿಯ ರಂಗ ಎದ್ದು ನಿಂತಿದೆ. ಒಂದು ಕಡೆ ಸಮಾಜದ ಉನ್ನತೀಕರಣ ಆಗುತ್ತೆ ಅಂತೇಳಿ ಭಾವಿಸೋದಾದ್ರೂ, ಮತ್ತೊಂದು ಕಡೆಯಿಂದ ಸಮಾಜದ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವನ ಆರ್ಥಿಕ ವ್ಯವಸ್ಥೆಯ ಒಳಗಡೆ ಅವನಲ್ಲಿರ್ತಕ್ಕಂಥ ಆಸೆ, ಅಭಿಮಾನಗಳನ್ನ ಹೊರಹೊಮ್ಮಿ ಈ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಶ್ರೇಷ್ಠನಾದಂಥ ವ್ಯಕ್ತಿಯಾಗಿ ಬೆಳೆಯಬೇಕು ಅಂತಕ್ಕಂಥ ಅಭಿಲಾಷೆ ಅವನಲ್ಲಿದ್ರೂ ಕೂಡ ಇವತ್ತಿನ ಶೈಕ್ಷಣಿಕ ಕ್ಷೇತ್ರದ ಅವ್ಯವಸ್ಥೆಯ ಒಳಗಡೆ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ 30,000 ಕೋಟಿ ಅನುದಾನವನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ವಿನಿಯೋಗ ಮಾಡಿದ್ರೂ ಕೂಡ ಸಂಬಳ ಸಾರಿಗೆಗೆ 28ರಿಂದ 29,000 ಕೋಟಿ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 1,000 ಕೋಟಿನಲ್ಲಿ
ಇವತ್ತಿನ ಖಾಸಗಿ ರಂಗದ ಪೈಪೋಟಿಯಲ್ಲಿ ಆಧುನಿಕ ವ್ಯವಸ್ಥೆಯ ಸಲಕರಣೆಗಳನ್ನು ಒಂದು ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಬಯಸ್ತಕ್ಕಂಥ ಪೋಷಕ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಬಜೆಟ್ ಭಾಷಣದಲ್ಲಿ ಹೇಳಿದೆ, ಕೊನೆ ಪಕ್ಷ 50,000 ಕೋಟಿಯನ್ನ ಈ ವಿದ್ಯಾ ಕ್ಷೇತ್ರಕ್ಕೆ ಮೀಸಲಿಡಿ. 50,000 ಕೋಟಿ ಹಣ ಆದ್ರೆ ಮಾತ್ರ ಇವತ್ತೇನು ಖಾಸಗಿ ರಂಗದ ಒಂದು ವ್ಯವಸ್ಥೆ ನಡೀತಾ ಇದೆ ವಿದ್ಯಾ ಕ್ಷೇತ್ರದಲ್ಲಿ, ಉಳ್ತಕ್ಕಂಥವ್ರು ಉಳದೇ ಇರ್ತಕ್ಕಂಥವ್ರು ಭಾಷಣ ಮಾಡಿದ್ರೆ ಸ್ವಲ್ಪ ನೀವು ಮಾಸ್ಟರ್ಗಳು ನೀವೇನ್ ಮಾಡಿದ್ರಿ? ಅಲ್ಲಿ ಈ ಕಡೆ ಕಕ್ಕಸ್ ರೂಮ್ ಇಲ್ಲ, ನೀವು ಅಲ್ಲೆಲ್ಲ ಹೊರಗಡೆ ಹೋಗ್ಬೇಕು. ಆಮೇಲೆ ಅದ್ ನೋಡಿದ್ರೆ ಚಿತ್ಕ ಬೀಳ್ತಾ ಇರುತ್ತೆ, ಸೋಡ್ತಿರುತ್ತೆ, ಅದ್ರೊಳಗೆ ಪಾಠ ಮಾಡಬೇಕು. ಪಾಪ ವಿಧಿ ಇಲ್ದೆಲ್ಲ ಕೂತ್ಕೊತಾವ ಮಕ್ಕಳು. ಏನು ವ್ಯವಸ್ಥೆ ಇರಲ್ಲ. ಸುಮ್ಮನೆ ಊಟ ಕೊಡ್ತೀನಿ ಮೊಟ್ಟೆ ಕೊಡ್ತೀನಿ ಅಂದ್ರೆ ಆತ ಮೊಟ್ಟೆ ಊಟ ಇರ್ಲಿ, ಮತ್ತದು ಅಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳು ಮಾಡಿದ್ದಾರೆ. ಅದು ಊರೂರಿ ಬೇಡ. ಇನ್ ಮುಂದೆ ಮಾಸ್ಟರ್ಗಳನ್ನ ಇಲ್ಲಿಂದ ತಗೋಬೇಕಾದ್ರು ಇಂಗ್ಲಿಷ್ನಲ್ಲಿ ಯಾವ ಇವತ್ತು ಹಿಂದಿ ಕಲಿಬಾರದು ಅಂತಾರೆ. ಏನಾಗುತ್ತೆ ಅಂತಾರೆ? ಏನೂ ಆಗಲ್ಲ. ಹಿಂದಿ ಬಹಳ ಏನಾರ ಉದ್ಯೋಗ ಕ್ರಿಯೇಟ್ ಆಗಬೇಕು ಅಂದ್ರೆ, ಉದ್ಯೋಗ ಸಿಗಬೇಕು ಅಂದ್ರೆ ಹಿಂದಿ ಭಾಷೆ ಒಳ್ಳೆದು. ನೀವು ದುಬೈಗೆ ಹೋಗಿ ಹಿಂದಿ ಮಾತಾಡಿ ನೋಡಿರಂತೆ, ಬೆಳಗ್ಗೆ ಕೆಲಸ ಇರುತ್ತೆ. ನಿಮ್ ಕನ್ನಡ ಮಾತಾಡಿದ್ರೆ ಯಾವ ಕೊಡ್ತಾನೆ ಕೆಲಸ? ಮತ್ತೆ ನೀವು ಕಲಿಸಿ ಹಿಂದೆಲ್ಲ ನಾವೆಲ್ಲ ಇದಾದ ಪಾಪ. ನಾವು ಹೈಸ್ಕೂಲಲ್ಲಿ ಓದ್ತಿದ್ದೆವು. ನಿಜಲಿಂಗಪ್ಪ ಮೆಟ್ನಾರ ಇಂದಿರಾ ಗಾಂಧಿ ಅರ್ಧ ಜುಟ್ಟು ಅಂತ ಬಂದ್ರು ಇಲ್ಲಿಂದ, ಹಾಸನದಿಂದ. ಯಾಕೆ ಯಾರು ಹಿಂದಿ ಕಲಿತಾರೆ ಅವ್ರಿಗೆಲ್ಲ ಹಿಂಗೆ ಅಂತ ಬಂದ್ರು. ನಾವು ಶೇಕಿಂದ ಸಂತ ಗಣಸಿ ಸಂತವಳಿಗೆ ಶೇಕ್ಕೊಂಡು ನಾವು ಸ್ಟ್ರೈಕ್ ಮಾಡಿ ಹಿಂದಿ ಕಲಿಯೋದು ಬಿಟ್ಟು. ಈಗ ಅಲ್ಲಿ ಹೋದ್ರೆ ಡೆಲ್ಲಿಲಿ ಹೋದ್ರೆ ಹಿಂದಿಲ್ದೇ ಇದ್ರೆ ಕ್ಯಾ ಅಂದ್ರೆ ಪ್ಯಾ ಅಂತಾರೆ, ನಾವು ಸುಮ್ಮನೆ ಇದ್ಕೊಂಡು ಹಿಂದಿ ಕಲ್ತ್ಕೊಂಡಿದ್ರೆ ಈ ರಾಷ್ಟ್ರೀಯ ನಾಯಕರ ಜೊತೆ ಎಲ್ಲ ಮಾತಾಡ್ಬೋದಾಯ್ತು. ಈ ದೇಶದಲ್ಲಿ ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ಹಿಂದಿ ಓಡ್ತಾ ಇತ್ತು. ಏನಾಗ್ಬಿಡುತ್ತೆ, ಒಂದು ಭಾಷೆ ಹೆಚ್ಚಿಗೆ ಕಲ್ತ್ಬಿಟ್ರೆ ನಿಮ್ಮ ಅಜ್ಜನ ಮನೆ ಗಂಟು ಹೋಗುತ್ತಾ? ಯಾರ ಅಜ್ಜನ ಮನೆ ಗಂಟು ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಹಿಂದಿನ ಬಲವಂತವಾಗಿ ತಂದು ಹೇಳ್ತೀರಿ. ಯಾಕೆ ಹೇಳ್ತಾರೆ? ಏರ್ಲಿ ಬಿಡಿ. ನಿನ್ನ ಕನ್ನಡ ಬಿಟ್ಟು, ನಿನ್ನ ಇಂಗ್ಲಿಷ್, ಇದು ಬಿಟ್ಟು, ನಿನ್ನ ಮಾತೃಭಾಷೆಯನ್ನ ಬಿಟ್ಟು ನೀನೇನಾದ್ರೂ ಹಿಂದಿಲೇ ಇಂಗ್ಲಿಷ್ನಲ್ಲೇ ಕಲಿಸೋದಾದ್ರೆ ಹೇಳಿ. ನಿನ್ನ ಮಾತೃಭಾಷೆ ಇದ್ದೇ ಇರುತ್ತೆ. ಅದು ಕನ್ನಡದಲ್ಲಿ 100 ಮಾರ್ಕ್ಸ್ 500 ಮಾರ್ಕ್ಸ್ ಪಾಸ್ ಮಾಡಲೇಬೇಕು, ಮಾಡ್ತಾರೆ ಕನ್ನಡ. ಅಂತಾರಾಷ್ಟ್ರೀಯ ಭಾಷೆ ಇವತ್ತು ಬೇಕು. ಅದಕ್ಕಿಂತ ಕನ್ನಡನ ನಾವು ತೆದಳ್ತೀವಿ ಅಂತಲ್ಲ, ಕನ್ನಡನೂ ಬೇಕು. ಅದನ್ನು ಕಲಿಯೋಣ. ಅದಕ್ಕೆ ಇನ್ನೂ ಸ್ಟ್ರಿಕ್ಟ್ ಮಾಡಿ, ಅದರಲ್ಲಿ ಇನ್ನೂ ಬೇಕಾದ್ರೆ ಒಂದು 100 ಮಾರ್ಕ್ಸ್ 200 ಮಾರ್ಕ್ಸ್ ಹೆಚ್ಚಿಗೆ ಇಡಿ. ನಾನು ಬೇಡ ಅನ್ನಲ್ಲ ಕನ್ನಡಕ್ಕೆ, ಮಾತೃಭಾಷೆಗೆ. ಆದ್ರೆ ನೀವು ಈ ದೇಶದಲ್ಲಿ ನೀವು ಉದ್ಯೋಗ ಕೊಡಕ್ಕಾಗುತ್ತಾ?